ಸೊ ಮದ್ವೆ ಆದ್ಮೇಲೆ ನಿಮ್ಮ ಮುಖದಲ್ಲಿ ಒಂದು ಹೊಸ ಕಳೆ ಬಂದಿದೆ. ಆಫ್ಟರ್ ಮ್ಯಾರೇಜ್ ಗ್ಲೋ ಅಂತಾರೆ ಗೊತ್ತಾ ಅದು ಇಲ್ಲ ಬಟ್ ಅಫ್ಕೋರ್ಸ್ ಆ ಗ್ಲೋ ಅನ್ನೋದಿದ್ರೆ ಇಟ್ ಇಸ್ ಬಿಕಾಸ್ ಯು ಆರ್ ಹ್ಯಾಪಿ. ಆ ಹ್ಯಾಪಿ ಗ್ಲೋ ಅಂತಾರೆ ಗೊತ್ತಾ, ಅದಕ್ಕೆ ಮೋಸ್ಟ್ಲಿ. ಮದ್ವೆ ಆದ್ಮೇಲೆ ಏನೆಲ್ಲ ಚೇಂಜಸ್ ಆಯ್ತು ಸೊನಾಲ್ ಅವರ ಲೈಫ್ ಅಲ್ಲಿ ಅಂತ? ಒಂದ್ ಹೊಸ ಮನೆಗ್ ಶಿಫ್ಟ್ ಆದೆ ಸರ್ ಅಷ್ಟೇ. ಅಷ್ಟೇ? ಅವರು ಇವತ್ವರೆಗೂ ಅಂದ್ರೆ ಅಫ್ಕೋರ್ಸ್ ಮದ್ವೆ ಮುಂಚೆ ಒಂದ್ ಸ್ವಲ್ಪ ಹ್ಮ್. ನನ್ ಫ್ರೆಂಡ್ಸ್ ಆಗಿರ್ಲಿ, ಮದ್ವೆ ಆದವರು ಅದೆಲ್ಲ ಬಂದು ಫೀಡ್ ಮಾಡ್ತಾ ಇದ್ರು. ಸೋನಲ್ ಆಫ್ಟರ್ ಮ್ಯಾರೇಜ್ ಓ ಮೈ ಗಾಡ್ ಹಿಂಗಿರುತ್ತೆ ಹಂಗಿರುತ್ತೆ ಇದಿರುತ್ತೆ, ಚೇಂಜಸ್ ನೋಡು ನೀನ್ ಅವ್ರ ಲೈಫ್ ಸ್ಟೈಲ್ಗೆ ಇದು ಮಾಡ್ಬೇಕು ಹಂಗ್ ಮಾಡ್ಬೇಕು, ಆ ಒಂದ್ ಭಯ ಇತ್ತು ನನ್ಗೆ. ಬಟ್ ಥ್ಯಾಂಕ್ಫುಲಿ ನನ್ ಮದ್ವೆ ಆದ್ಮೇಲೆ ಐ ಥಿಂಕ್ ಜಾಸ್ತಿ ಅಂದ್ರೆ ಒಂದ್ 2 days ತಗೊಂಡೆ ನಾನು ಸೆಟ್ ಆಗಕ್ಕೆ ಆ ಮನೆಯಲ್ಲಿ. ಬಿಕಾಸ್ ನ್ಯೂ ಪ್ಲೇಸ್ ಅಲ್ವಾ, ಮ್ಯಾಕ್ಸ್ ಟು ಮ್ಯಾಕ್ಸ್ 1 week ಅಂತ ಇಟ್ಕೊಳ್ಳಿ ಅಷ್ಟೇ. ಯಾಕೆಂದ್ರೆ ಅವ್ರು ನನ್ಗೆ ಅಮ್ಮ ಆಗಿರ್ಲಿ, ಮಾಲ್ತಿ ಅಮ್ಮ ಆಗಿರ್ಲಿ, ತರುಣ್ ಅವ್ರಾಗಿರ್ಲಿ ಅಷ್ಟು ಕಂಫರ್ಟ್ ಝೋನ್ ನನ್ಗೆ ಕ್ರಿಯೇಟ್ ಮಾಡಿದ್ರು ಅಲ್ಲಿ. ಸೊ ಇಟ್ ವಾಸ್ ವೆರಿ ಈಸಿ ಫಾರ್ ಮೀ. ಅದ್ ಬಿಟ್ರೆ ಏನು ಚೇಂಜ್ ಆಗಿಲ್ಲ ನನ್ಗೆ. ಏನು ಇದು ಮಾಡ್ಬೇಡ ನೀನು, ಅದ್ ಮಾಡ್ಬೇಡ, ಹಿಂಗ್ ಚೇಂಜ್ ಆಗ್ಬೇಡ ಅಂತ ಇವತ್ವರೆಗೂ ಹೇಳಿಲ್ಲ ಅವರು. ಈಸ್ ಆಲ್ವೇಸ್ ಗಿವನ್ ಮೀ ದಟ್ ಸ್ಪೇಸ್.